ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ SSC GD ನೋಟಿಫಿಕೇಷನ್ ಆಗಿದೆ. ತಮಗೆ ಬಹುತೇಕ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಒಂದು SSC GD ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡೇಟ್ಸು, ಫೀಸು, ಏಜ್ ಲಿಮಿಟು, ಕ್ವಾಲಿಫಿಕೇಷನ್ನು ಮುಂತಾದ ಒಂದಷ್ಟು ಪ್ರಮುಖ ಮಾಹಿತಿಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಕಾರಣದಿಂದಾಗಿ ಸ್ವಲ್ಪ ನೋಟಿಫಿಕೇಷನ್ ಡಿಲೇ ಆಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವು ಎಕ್ಸಾಮ್ಗೋಸ್ಕರ ಓದ್ತಾ ಇದ್ದೀವಿ ಅಂತಂದಮೇಲೆ ಅದು ಸೆಂಟ್ರಲ್ ಗೌರ್ಮೆಂಟ್ ಆದರೂ ಅಷ್ಟೇ, ಸ್ಟೇಟ್ ಗೌರ್ಮೆಂಟ್ ಆದರೂ ಅಷ್ಟೇ, ಯಾವುದಾದ್ರೂ ಒಟ್ಟಾರೆ ನಮ್ಮ ಗುರಿ ಏನಿರಬೇಕಂದ್ರೆ ಒಂದು ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಳುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿರ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಓದ್ತಾ ಇದ್ದೀವಿ ಅಂತಂದಮೇಲೆ ನೋಟಿಫಿಕೇಷನ್ ಬೇಗನೂ ಆಗ್ಬೋದು ಅಥವಾ ಲೇಟ್ ಕೂಡ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎದೆಗುಂದದೆ ಇರ್ತಕ್ಕಂಥ ನೋಟಿಫಿಕೇಷನ್ಗಳಿಗೆ ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮನ್ನು ಬರೆಯೋದ್ರ ಮೂಲಕ ಒಳ್ಳೆಯ ಹುದ್ದೆಗಳನ್ನು ಪಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ನಾವು ಗುರಿ ದೊಡ್ಡದಿದ್ರೂ ಕೂಡ ಮುಂಚೆ ನಾವು PC ಅಥವಾ ಯಾವುದೇ SD ಈ ಥರ SSC GD ಮುಂತಾದ ನಮ್ಮ ಅವು ನಮಗೆ ಸಣ್ಣ ಹುದ್ದೆಗಳು ಅನಿಸಿದ್ರೂ ಕೂಡ ನಮ್ಮ ಜೀವನಕ್ಕೆ ಅವು ದಾರಿ ಆಗ್ತವೆ. ಆ ಕಾರಣದಿಂದಾಗಿ ಇಂದಿನ ಸಣ್ಣ ಹುದ್ದೆ ಮುಂದಿನ ದೊಡ್ಡ ಹುದ್ದೆಗೆ ಕಾರಣ ಆಗ್ಬೋದು. ಆ ಕಾರಣದಿಂದಾಗಿ ಯಾವುದೇ ಜಾಬ್ ಸಿಕ್ಕರೂ ಕೂಡ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಸದ್ಯದ ಕಾಂಪಿಟೇಷನ್ ನೋಡಿದರೆ ನಿಮಗೆಲ್ರಿಗೂ ಅರ್ಥ ಆಗಿರುತ್ತೆ. ಸೊ ಆ ಒಂದು ಹುದ್ದೆಯ ಮಹತ್ವ ಏನನ್ನೋಂಥದ್ದು ಕೂಡ ಈಗ 3-4 ವರ್ಷಗಳು, 2 ವರ್ಷ, 3, 4, 5 ವರ್ಷಗಟ್ಟಲೆ ನೀವು ಎಲ್ಲ ಕೆಲಸವನ್ನು ಬಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಕೂತಿರ್ತೀರಿ. ನಿಮಗೆ ಒಂದು ಸಣ್ಣ ಕೆಲಸದ ಮಹತ್ವವೂ ಕೂಡ, ಅಂದರೆ ಒಂದು ಸಣ್ಣ ಕೆಲಸದ್ದು ಸಿಗಬೇಕಾದ್ರೆ ಅದರಿಂದ ಪರಿಶ್ರಮ ಎಷ್ಟಿರಬೇಕು ಅನ್ನುವಂಥದ್ದು ತಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಅಂದರೆ ಈಗ ನಿಮ್ಮ ದೃಷ್ಟಿಕೋನದಲ್ಲಿ ಅಥವಾ ನನ್ನ ದೃಷ್ಟಿಕೋನದಲ್ಲಿ ಯಾವುದೇ ಹುದ್ದೆಗಳು ಸಣ್ಣದಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ನೋಡಿ, ಕರ್ನಾಟಕದಲ್ಲಿ PC ನೋಟಿಫಿಕೇಷನ್ ಆಗುತ್ತೆ ಅಂಥೇಳಿ ನಾವು ವೇಟ್ ಮಾಡ್ತಾಯಿದ್ವಿ. ಆದರೆ ಕಾರಣಾಂತರಗಳಿಂದ ಇನ್ನೂ ಕೂಡ ನೋಟಿಫಿಕೇಷನ್ ಆಗ್ತಾಯಿಲ್ಲ. ಸೊ ಅದು ನೋಟಿಫಿಕೇಷನ್ ಆಗಂಗೆ ಆಗ್ತಿರ್ತವೆ. ಜೊತೆಗೆ ನೀವೇನು ಮಾಡಿ ಅಂತಂದರೆ SSC GD ನೋಟಿಫಿಕೇಷನ್ ಆಗಿದೆ, 25,000 ಪ್ಲಸ್ ಹುದ್ದೆಗಳು ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಇಲ್ಲಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಉಚಿತವಾದಂಥ ಸಬ್ಸ್ಕ್ರೈಬು ನನಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ ಅಂತ ಹೇಳ್ತಾ ತಾವಿಲ್ಲಿ ನೋಡ್ಬೋದು. ಏನಪ್ಪ ಅಂದರೆ 25,487 ಹುದ್ದೆಗಳಿಗೆ SSC GD ಅಧಿಸೂಚನೆ 2026 ಬಿಡುಗಡೆ ಆಗಿರ್ತಕ್ಕಂಥದ್ದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಒಂದು ವೆಬ್ಸೈಟ್ ಕೂಡ ಇರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ನೋಡಿ, 2025 SSC GD ಕಾನ್ಸ್ಟೇಬಲ್ ಅರ್ಜಿ ಈಗ ಆರಂಭ ಆಗಿರ್ತಕ್ಕಂಥದ್ದು. ಕೊನೆ ದಿನ ಏನಪ್ಪ ಅಂದರೆ ಡಿಸೆಂಬರ್ 31ರವರೆಗೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇಡೀ ದೇಶಾದ್ಯಂತ ಅಪ್ಲಿಕೇಶನ್ಗಳನ್ನು ಹಾಕೋದ್ರಿಂದ ಕೊನೆಗೆ ಏನಾಗುತ್ತಪ್ಪ ಅಂದರೆ ಸರ್ವರ್ ಬ್ಯುಸಿ ಆಗೋ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೊನೆವರೆಗೂ ಕಾಯಕ್ಕೆ ಹೋಗಬೇಡಿ. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಜೊತೆಗೆ ನೋಡಿ, ಪ್ರಮುಖ ದಿನಾಂಕಗಳು ಮತ್ತು ವೇಳಾಪಟ್ಟಿಯನ್ನು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಂದರೆ ಡಿಸೆಂಬರ್ 1. ಈಗಾಗಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಲೇ ಅಂದರೆ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ಅಪ್ಲಿಕೇಶನ್ ಆಗಿಬಿಡ್ಬೇಕು. ಯಾಕಂತಂದರೆ ಎಕ್ಸಾಮ್ ಸೆಂಟ್ರ್ ಕೂಡ ಸಮೀಪ ಸಿಗ್ತವೆ. ಇಲ್ಲ ಅಂತಂತಂದರೆ ಎಕ್ಸಾಮ್ ಸೆಂಟ್ರ್ಗಳು ಕೂಡ ದೂರ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದಾಗಿ ಆದಷ್ಟು ಬೇಗನೆ ನೀವು ಆಗಬೇಕು. ಅಪ್ಲಿಕೇಶನ್ ಅಂದಮೇಲೆ ಆಗಿಬಿಡ್ಬೇಕು, ಅಂದರೆ ನಾಳೆ ಅಥವಾ ನಾಡಿದ್ದರಲ್ಲೇ ಆಗಿಬಿಡಿ. ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಪ್ಪ ಅಂತಂದರೆ ಅದು ಡಿಸೆಂಬರ್ ಈ ತಿಂಗಳ 31ರವರೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಆನ್ಲೈನ್ ಮೂಲಕ ಅರ್ಜಿ ನೀವು ಸಲ್ಲಿಸಿರ್ತೀರಿ. ಆ ಒಂದು ಅರ್ಜಿ ಸಲ್ಲಿಸಿದ್ದಕ್ಕೋಸ್ಕರ ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅದು ಜನವರಿ 1, 2026ರವರೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪುಗಳಾಗಿದ್ದಲ್ಲಿ ತಿದ್ದುಪಡಿ ವಿಂಡೋ ಜನವರಿ 8ರಿಂದ ಆರಂಭವಾಗಿ 10ನೇ ತಾರೀಕಿಗೆ ಅದು ಕಂಪ್ಲೀಟ್ ಆಗುತ್ತೆ. ಅಂದರೆ ಜನವರಿ 8, 9, 10ರಂದು 3 ದಿನಗಳ ಕಾಲ ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ನೋಡಿ, ತಾತ್ಕಾಲಿಕ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಎಂದು ನಡೆಯುತ್ತೆ ಅಂತಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಒಂದು 3 ತಿಂಗಳಲ್ಲಿ ನಡೆಯುವಂಥ ಚಾನ್ಸಸ್ ಇದೆ. ಇನ್ನೂ ಅಧಿಕೃತವಾದಂಥ ಡೇಟ್ ಅನೌನ್ಸ್ ಆಗಿಲ್ಲ. ಮತ್ತು ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂತಂದರೆ ಒಟ್ಟು ಹುದ್ದೆಗಳು 25,487 ಒಟ್ಟು ಹುದ್ದೆಗಳು ಇರ್ತಕ್ಕಂಥದ್ದು. ಅದರಲ್ಲಿ BSF 616 ಹುದ್ದೆಗಳು, CISF 14,595 ಹುದ್ದೆಗಳು, CRPF 5,490 ಹುದ್ದೆಗಳು, SSB 1,764 ಹುದ್ದೆಗಳು, ITBP 1,293 ಹುದ್ದೆಗಳು, ಅಸ್ಸಾಂ ರೈಫಲ್ಸ್ 1,706 ಹುದ್ದೆಗಳು,
SSF 23 ಹುದ್ದೆಗಳು, ಒಟ್ಟಾರೆಯಾಗಿ 25,487 ಹುದ್ದೆಗಳು ಇರತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಖಾಲಿ ಹುದ್ದೆಗಳ ವಿವರ ತಾತ್ಕಾಲಿಕ ಆಗಿದ್ದು ರಾಜ್ಯವಾರು ಮತ್ತು ವರ್ಗವಾರು ವಿವರವಾದ ವಿತರಣೆಯು SSC ಅಧಿಕೃತ ವೆಬ್ಸೈಟ್ನಲ್ಲಿ ನೋಡ್ಬೋದಾಗಿರುತ್ತೆ. ಅಂದರೆ ಈ ಒಂದು ಪ್ರವರ್ಗವಾರು ಎಷ್ಟೆಷ್ಟಿದೆ ಅಂದರೆ SC, ST, OBC ಅಥವಾ ಜನರಲ್, ಹೀಗೆ ಪ್ರವರ್ಗವಾರು ಎಷ್ಟೆಷ್ಟು ಹುದ್ದೆಗಳು ಹಂಚಿಕೆಯಾಗಿದೆ ಮತ್ತು ರಾಜ್ಯವಾರು ಎಷ್ಟು ಹುದ್ದೆಗಳಿದೆ ಅನ್ನೋದನ್ನು ಅಧಿಕೃತವಾದಂಥ ಒಂದು ವೆಬ್ಸೈಟ್ನಲ್ಲಿ ನಾವು ನೋಡ್ತಾ ಹೋಗೋಣ. ಮತ್ತು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ 2026 ಜನವರಿ 1ರಂದು ಅಥವಾ ಅದಕ್ಕೂ ಮೊದಲು SLCಯನ್ನು ಉತ್ತೀರ್ಣ ಆಗಿರಬೇಕಾಗುತ್ತೆ. ಅದಾದ ನಂತರ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಜನವರಿ 1, 2026ರಂತೆ 18ರಿಂದ 23 ನಡುವೆ ಇರತಕ್ಕಂಥದ್ದು. ಅಂದರೆ ಕನಿಷ್ಠ ವಯಸ್ಸು 18, ಗರಿಷ್ಠ ವಯಸ್ಸು 23 ವರ್ಷಗಳು. ನೋಡಿ, ಅಭ್ಯರ್ಥಿಗಳು 2003 ಜನವರಿ 2ರಿಂದ 2008 ಜನವರಿ 1 ನಡುವೆ ಜನಿಸಿರ್ತಕ್ಕದ್ದು. ಅಂದರೆ 2 ದಿನಾಂಕಗಳು ಸೇರಿದಂತೆ ಜನಿಸಿರಬೇಕು. ಮತ್ತು ಈ ಗರಿಷ್ಠ 23ನೇ ಅಂತಂದರೆ ಇಲ್ಲ, ಗರಿಷ್ಠ 23 GMದವರಿಗಾದರೆ ಮತ್ತು ಒಂದು ವೇಳೆ ನೀವು SC, ST ಅಭ್ಯರ್ಥಿಗಳಾಗಿದ್ದಲ್ಲಿ 5 ವರ್ಷಗಳ ವಯಸ್ಸಿನ ಸಡಿಲಿಕೆ ಇರತಕ್ಕಂಥದ್ದು. OBC ಅಭ್ಯರ್ಥಿಗಳು ಆದಲ್ಲಿ 3 ವರ್ಷಗಳು ಸಡಿಲಿಕೆ ಇರತಕ್ಕಂಥದ್ದು. ಮಾಜಿ ಸೈನಿಕರಿಗೂ ಕೂಡ 3 ವರ್ಷಗಳ ಒಂದು ಸಡಿಲಿಕೆ ಇರತಕ್ಕಂಥದ್ದು ಇರ್ಬೋದು ಅನಿಸುತ್ತೆ. ನೋಡೋಣ, ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆಯನ್ನು ಕೊಡ್ತಾರೆ. ಮತ್ತು 1984 ಗಲಭೆ ಸಂತ್ರಸ್ತರ ಮಕ್ಕಳು ಅಥವಾ ಅವಲಂಬಿಗಳಿಗೆ ವಿಶೇಷ ವಿನಾಯಿತಿಗಳು ಕೂಡ ಇರತಕ್ಕಂಥದ್ದು ವಯಸ್ಸಿನ ವಯೋಮಿತಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ವೇತನ ಶ್ರೇಣಿಯನ್ನು ನೋಡೋದಾದರೆ, ವೇತನ ಶ್ರೇಣಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೋಡ್ಬೋದು. ವೇತನ ಮಟ್ಟ 3 ಪ್ರಕಾರ 21,700ರಿಂದ 69,100ರವರೆಗೆ ವೇತನವನ್ನು ನೀಡಲಾಗುವಂಥದ್ದು. ಅಂದರೆ ಬೇಸಿಕ್ 21,700 ಇರತಕ್ಕಂಥದ್ದು. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳು ಮತ್ತು EWS ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರತಕ್ಕಂಥದ್ದು. SC, ST ಮತ್ತು ESM ಅಂತಿದೆ, ಏನು ನೋಡಬೇಕು. ESM ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಜೊತೆಗೆ ನೀವು ಇದನ್ನು ಅಂದರೆ ಈ ಒಂದು ಪೇಮೆಂಟನ್ನು ಅಂದರೆ 100 ರೂಪಾಯಿ ನೀವೇನು ಶುಲ್ಕವನ್ನು ಕಟ್ತೀರಿ ಸಾಮಾನ್ಯ ಮತ್ತು OBC ಮತ್ತು EWS ಅಭ್ಯರ್ಥಿಗಳು, ಅವರು UPI ಮೂಲಕನೂ ಕೂಡ ಈ ಒಂದು ಪೇಮೆಂಟ್ ಮಾಡ್ಬೋದು. ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕನೂ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಮತ್ತು ಇದಿಷ್ಟೇ ಅಲ್ಲದೆ ನಿಮಗೇನಾದರೂ ಡೌಟ್ ಇದ್ದರೆ ಈ ಒಂದು ಅಧಿಕೃತವಾದಂಥ ನೋಟಿಫಿಕೇಷನಲ್ಲಿ ನೋಡ್ಬೋದಾಗಿರುತ್ತೆ. ಒಂದು ವೇಳೆ ನಿಮಗೆ ಅಧಿಕೃತವಾದಂಥ ನೋಟಿಫಿಕೇಷನಲ್ಲಿ ನಿಮ್ಮ ಡೌಟ್ಗೆ ಸರಿಯಾದಂಥ ಉತ್ತರ ಸಿಗಲಿಲ್ಲಪ್ಪ ಅಂತಂದರೆ ನೀವು ಬೇಕಾದರೆ ಕಾಮೆಂಟನ್ನು ಮಾಡ್ಬೋದು. ನಿಮ್ಮ ಕಾಮೆಂಟ್ಗೆ ಉತ್ತರಿಸುವುದರ ಮೂಲಕ ನಾನು ನಿಮ್ಮ ಗೊಂದಲವನ್ನು ಪರಿಹರಿಸ್ತೀನಿ. ಜೊತೆಗೆ ನಿಮ್ಮ ಒಂದು ಈಗ ನೋಟಿಫಿಕೇಷನ್ ಆಗಿದೆ, ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಕ್ಕೆ 4 ದಿನಕ್ಕಿಂತ ಹೆಚ್ಚು ದಿನ ಆಗಿಬಿಟ್ಟಿದೆ. ಅಂದರೆ ಡಿಸೆಂಬರ್ 1ರಿಂದ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಡೇಟ್ ಇವತ್ತು 7, ಅಂದರೆ ನಾಳೆ 8, ಹಾಗಾಗಿ 7 ಅಥವಾ 8 ದಿನ ಈಗಾಗಲೇ ಆರಂಭ ಆಗಿ 8 ದಿನ ಆಯಿತು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ 20ರ ನಂತರ ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಬೇಗನೆ, ಅಂದರೆ ಈ ಒಂದು ಡಿಸೆಂಬರ್ 15ರೊಳಗೆ ಅಪ್ಲಿಕೇಶನ್ನ ಹಾಕಿ. ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಗೊಂದಲ ಇದ್ದರೆ ಅದನ್ನೂ ಕೂಡ ಕಮೆಂಟ್ ಮಾಡಿ, ನಾನು ಕಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೆ ಉತ್ತರವನ್ನು ನಾನು ನೀಡ್ತೀನಿ. ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕುವುದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ನೀವು ಸೈಬರ್ಗೆ ಹೋಗಿ ಸೈಬರ್ನಲ್ಲೇ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಏನಿಲ್ಲ. ನೀವು ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಹಾಕುವುದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಅಂತಿಮವಾಗಿ ಈಗ ಹೇಳೋದಕ್ಕೆ ಇನ್ನೂ ಏನೂ ವಿಷಯ ಉಳಿದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಾಗ್ಯೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.